ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪುರಿ ಜಗನ್ನಾಥ ದೇವಾಲಯದ ಪವಿತ್ರ ಧ್ವಜ ಹೊತ್ತೊಯ್ದ ಗರುಡ ಪಕ್ಷಿ. ಅಂದು ಧ್ವಜಕ್ಕೆ ಬೆಂಕಿ, ಒಕ್ಕರಿಸಿತ್ತು ಕೊರೋನಾ. ಇಂದು ಧ್ವಜವನ್ನೇ ಹೊತ್ತೊಯ್ದ ಗರುಡ ಅಪಶಕುನನ. ಹೌದು, ಪುರಿ ಜಗನ್ನಾಥ ದೇವಾಲಯ ಮೊನ್ನೆಯಷ್ಟೇ ತನ್ನ ರತ್ನ ಭಂಡಾರದಿಂದಾಗಿ ವಿಶ್ವ ಪ್ರಸಿದ್ಧಿಯನ್ನ ಪಡೆದುಕೊಂಡಿತ್ತು. ಆದರೆ ಈಗ ಪುರಿ ಜಗನ್ನಾಥ ದೇವಾಲಯದ ಮೇಲಿರುವ ಧ್ವಜದಿಂದಾಗಿ ಈಗ ಮತ್ತೆ ಸುದ್ದಿಯಾಗ್ತಾಗಿದೆ. ಒಡಿಶಾದಲ್ಲಿರುವ ಪುರಿ ಜಗನ್ನಾಥ ದೇವಾಲಯದ ಮಂದಿರದಲ್ಲಿ ಶ್ರೀಕೃಷ್ಣನ ನೈಜ ಹೃದಯ ಇನ್ನೂವರೆಗೂ ಇದೆ ಎನ್ನುವಂತಹ ನಂಬಿಕೆ ಕೃಷ್ಣ ಭಕ್ತರಲ್ಲಿ ಇದೆ. ಜೊತೆಗೆ ಪುರಿ ಜಗನ್ನಾಥ ದೇವಾಲಯದಲ್ಲಿ ಸಂಭವಿಸುವ ಒಂದೊಂದು ಘಟನೆಗಳು ಮುಂಬರುವ ಅಪಶಕುನ, ನಿಗೂಢ ವಿನಾಶ, ಜೊತೆಗೆ ಪ್ರಕೃತಿ ವಿಪ್ಲವದ ಸೂಚನೆ ಅನ್ನುವಂತಹ ನಂಬಿಕೆ ಜನರಲ್ಲಿ ಇದೆ. ಆದರೆ ಪುರಿ ಜಗನ್ನಾಥ ದೇವಾಲಯದಲ್ಲಿ ಒಂದು ದೊಡ್ಡ ಅಪಶಕುನ ನಡೆದಿದೆ. ಪುರಿ ಜಗನ್ನಾಥ ದೇವಾಲಯದಲ್ಲಿ ತದ್ವಿರುದ್ಧವಾಗಿ ಹಾರಾಡುವ ಧ್ವಜವೇ ನೆಲಕಪ್ಪಳಿಸಿದೆ. ಹಾಗಾದ್ರೆ ಏನದು ಪುರಿ ಜಗನ್ನಾಥ ದೇವಾಲಯದಲ್ಲಿ ನಡೆದಂತಹ ಧ್ವಜದ ನಿಗೂಢ ರಹಸ್ಯ? ಪುರಿ ಜಗನ್ನಾಥ ದೇವಾಲಯದ ಗೋಪುರದ ಮೇಲೆ ಸುದರ್ಶನ ಚಕ್ರ ಬಂದಿದ್ದೇಗೆ? ಜಗನ್ನಾಥ ದೇವಾಲಯದಲ್ಲಿ ನಿಜಕ್ಕೂ ಕೃಷ್ಣನ ಹೃದಯ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ. ಜಗನ್ನಾಥ ದೇವಾಲಯದ ಪವಿತ್ರ ಧ್ವಜವನ್ನ ಹೊತ್ತೊಯ್ದ ಗರುಡ ಪಕ್ಷಿ. ಈ ಘಟನೆ ನಡೆದ ಬಳಿಕ ಸಮುದ್ರ ಸುನಾಮಿಯ ಅಲರ್ಟ್ ನೀಡಲಾಗಿದೆ. ಮಹಾಮಳೆಯ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಭೂಕಂಪದ ಎಚ್ಚರಿಕೆ ನೀಡಲಾಗಿದೆ. ಹಾಗಾದ್ರೆ ಇವೆಲ್ಲವೂ ಕೂಡ ಮುಂದಿನ ಮುನ್ಸೂಚನೆಯ ಕಲಿಯುಗ ಅಂತ್ಯದ ಕಾಲ ಬಂದೇ ಬಿಡ್ತಾ? ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನೀವೇನಾದ್ರೂ ಶ್ರೀಕೃಷ್ಣನ ಭಕ್ತರಾಗಿದ್ರೆ ಈ ಕೂಡಲೇ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಒಡಿಶಾದ ಪುರಿ ಜಗನ್ನಾಥ ದೇವಾಲಯದಲ್ಲಿ ಇತ್ತೀಚೆಗೆ ನಡೆದ ಅಪರೂಪದ ಘಟನೆಯೊಂದು ಭಕ್ತರ ಗಮನ ಸೆಳೆದಿದೆ. ಗರುಡ ಪಕ್ಷಿಯೊಂದು ದೇವಸ್ಥಾನದ ಶಿಖರದಲ್ಲಿರುವ ಪವಿತ್ರ ಧ್ವಜವನ್ನ ತೆಗೆದುಕೊಂಡು ಹಾರಿದ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ಹರಡಿದೆ. ಏಪ್ರಿಲ್ 13 ಭಾನುವಾರದಂದು ಈ ಘಟನೆ ಸಂಭವಿಸಿದ್ದು, ಗರುಡ ಪಕ್ಷಿಯೊಂದು ಪತಿತಪಾವನ ಬಾನ ಎಂದು ಕರೆಯಲ್ಪಡುವ ಧ್ವಜವನ್ನ ತನ್ನೊಂದಿಗೆ ಕೊಂಡೊಯ್ದಿರುವುದು ಭಕ್ತರಲ್ಲಿ ಆಶ್ಚರ್ಯ ಮತ್ತು ಭಕ್ತಿಯನ್ನ ತುಂಬಿದೆ. ಈ ಧ್ವಜವು ಭಗವಾನ್ ಜಗನ್ನಾಥನ ದೈವಿಕ ಉಪಸ್ಥಿತಿಯ ಸಂಕೇತವಾಗಿದ್ದು, ಇದರ ಯಾವುದೇ ಅಸಾಮಾನ್ಯ ಚಲನೆಯನ್ನು ಆಧ್ಯಾತ್ಮಿಕ ಸೂಚನೆಯೆಂದು ಪರಿಗಣಿಸಲಾಗುತ್ತೆ. ಜಗನ್ನಾಥ ದೇವಸ್ಥಾನದ ಧ್ವಜವು ವಿಶೇಷ ಧಾರ್ಮಿಕ ಮೌಲ್ಯವನ್ನು ಹೊಂದಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಧ್ವಜದ ಅಸಾಧಾರಣ ಚಲನೆಯು ದೇವರ ಆಶೀರ್ವಾದ, ಆಧ್ಯಾತ್ಮಿಕ ಬದಲಾವಣೆ ಅಥವಾ ದೈವಿಕ ವಿಜಯದ ಸಂಕೇತವಾಗಿರಬಹುದು ಅಂತ ಹೇಳಲಾಗಿದೆ. ಗರುಡ ಪಕ್ಷಿಯು ಈ ಧ್ವಜವನ್ನ ತೆಗೆದುಕೊಂಡು ಹೋಗಿರುವುದು ಭಕ್ತರಿಗೆ ಶುಭ ಸೂಚನೆಯಾಗಿದೆ ಅಂತ ಬಹಳಷ್ಟು ಜನರು ನಂಬಿದ್ದಾರೆ. ಗರುಡನು ಹಿಂದೂ ಧರ್ಮದಲ್ಲಿ ವಿಷ್ಣುವಿನ ವಾಹನವಾಗಿದ್ದು, ಪಕ್ಷಿಗಳ ರಾಜನೆಂದು ಪೂಜಿಸಲ್ಪಡ್ತಾರೆ. ಸ್ಕಂದ ಪುರಾಣ, ವಿಷ್ಣು ಪುರಾಣ ಮತ್ತು ಭಾಗವತ ಪುರಾಣದಂತಹ ಗ್ರಂಥಗಳಲ್ಲಿ ಗರುಡನ ಕಾರ್ಯವನ್ನ ದೈವಿಕ ಸಂಕೇತ ಅಂತ ವಿವರಿಸಲಾಗಿದೆ. ಈ ಘಟನೆಯನ್ನ ಧರ್ಮದ ರಕ್ಷಣೆ ಮತ್ತು ಸಕಾರಾತ್ಮಕ ಪರಿವರ್ತನೆಯ ಸೂಚಕ ಅಂತ ಭಾವಿಸಲಾಗಿದೆ. ಇನ್ನು ಗರುಡನನ್ನು ಜಗನ್ನಾಥ ದೇವಸ್ಥಾನದ ರಕ್ಷಕನೆಂದು ಪರಿಗಣಿಸಲಾಗುತ್ತೆ. ದೇವಸ್ಥಾನದ ಶಿಖರದಲ್ಲಿ ಗರುಡನ ಉಪಸ್ಥಿತಿಯಿಂದಾಗಿ ಬೇರೆ ಯಾವುದೇ ಪಕ್ಷಿಗಳು ಅಲ್ಲಿ ಹಾರಾಡುವುದಿಲ್ಲ ಅನ್ನೋ ನಂಬಿಕೆಯಿದೆ. ಬೃಹತ್ ಸಂಹಿತೆಯಂತಹ ಪ್ರಾಚೀನ ಗ್ರಂಥಗಳು ಪಕ್ಷಿಗಳ ನಡವಳಿಕೆಯನ್ನ ದೈವಿಕ ಸೂಚನೆಯಾಗಿ ವಿಶ್ಲೇಷಿಸಲಾಗುತ್ತೆ. ಗರುಡನ ಕಾರ್ಯವು ದೇವರ ಇಚ್ಛೆಯನ್ನ ಪ್ರತಿಬಿಂಬಿಸ್ತಾ ಇದೆ ಅಂತ ಭಕ್ತರು ಭಾವಿಸಿದ್ದಾರೆ. ಈ ಘಟನೆಯ ವಿಡಿಯೋ ಮತ್ತು ಚಿತ್ರಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಭಕ್ತರು ಇದನ್ನ ದೈವಿ ಚಮತ್ಕಾರ ಅಂತ ಕೊಂಡಾಡ್ತಾ ಇದ್ದಾರೆ. ಮಹಾಭಾರತ, ರಾಮಾಯಣ ಮತ್ತು ಇತರೆ ಪುರಾಣಗಳಲ್ಲಿ ಧ್ವಜ ಮತ್ತು ಪಕ್ಷಿಗಳಿಗೆ ಸಂಬಂಧಿಸಿದ ಘಟನೆಗಳನ್ನ ಶುಭದ ಸಂಕೇತ ಅಂತ ಉಲ್ಲೇಖಿಸಲಾಗಿದೆ. ಈ ಘಟನೆಯು ಸಮಾಜದಲ್ಲಿ ಆಧ್ಯಾತ್ಮಿಕ ಜಾಗೃತಿ ಮತ್ತು ಧಾರ್ಮಿಕ ಬದಲಾವಣೆಗಳನ್ನು ತರುವ ಸಾಧ್ಯತೆಯಿದೆ ಅಂತ ಭಕ್ತರು ಭಾವಿಸಿದ್ದಾರೆ. ಇನ್ನು ಪುರಿ ಜಗನ್ನಾಥ ದೇವಸ್ಥಾನದ ಈ ಘಟನೆ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಇದನ್ನ ದೈವಿಕ ಆಶೀರ್ವಾದ ಅಂತ ಪರಿಗಣಿಸಿರುವ ಭಕ್ತರು ಈ ಸಂಕೇತವು ಸಕಾರಾತ್ಮಕ ಬದಲಾವಣೆಗಳಿಗೆ ಮಾರ್ಗ ಮಾಡಿಕೊಡಲಿದೆ ಅಂತ ನಂಬಿಕೆಯಾಗಿದೆ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಈ ಘಟನೆಯು ಗಮನಾರ್ಹವಾಗಿ ಮಹತ್ವವನ್ನು ಹೊಂದಿದೆ. ಇನ್ನು ಧಾರ್ಮಿಕ ನಂಬಿಕೆಯ ಪ್ರಕಾರ ಧ್ವಜವು ಅಸಾಮಾನ್ಯ ರೀತಿಯಲ್ಲಿ ಚಲಿಸಿದ್ರೆ ಅದು ದೇವರ ಆಶೀರ್ವಾದ ಮತ್ತು ಆಧ್ಯಾತ್ಮಿಕ ಬದಲಾವಣೆಯ ಸಂಕೇತ ಅಂತ ಭಾವಿಸಲಾಗಿದೆ. ಗರುಡ ದೇವನು ಭಗವಂತನ ಶಕ್ತಿಯನ್ನ ಪ್ರತಿನಿಧಿಸ್ತಾನೆ. ಹಿಂದೂ ಧರ್ಮದಲ್ಲಿ ಗರುಡ ದೇವನಿಗೆ ಹೆಚ್ಚಿನ ಮಹತ್ವ ಆಗಿದೆ. ಗರುಡನನ್ನ ವಿಷ್ಣುವಿನ ವಾಹನ ಮತ್ತು ಪಕ್ಷಿಗಳ ರಾಜ ಅಂತ ಪರಿಗಣಿಸಲಾಗುತ್ತೆ. ಧಾರ್ಮಿಕ ಗ್ರಂಥಗಳಲ್ಲೂ
ಗರುಡ ದೇವನನ್ನ ಭಗವಂತನ ಶಕ್ತಿಯಂತ ಪರಿಗಣಿಸಲಾಗಿದೆ. ಇನ್ನು ಸ್ಕಂದ ಪುರಾಣದಲ್ಲಿ ಗರುಡ ದೇವನು ಶಿಖರದಲ್ಲಿರುವುದು ಅಥವಾ ಪಕ್ಷಿಗಳು ಈ ವಿಶೇಷ ಕಾರ್ಯವನ್ನ ಮಾಡುವುದು ದೈವಿಕ ಸಂಕೇತವಾಗಿರಬಹುದು ಅಂತ ಹೇಳಲಾಗಿದೆ. ಈ ಸಂಕೇತವು ದೇವರ ಆಶೀರ್ವಾದ ಮತ್ತು ಭಕ್ತರಿಗೆ ಸಕಾರಾತ್ಮಕ ಬದಲಾವಣೆಯ ಸೂಚನೆಯಾಗಿದೆ. ವಿಷ್ಣು ಪುರಾಣ ಮತ್ತು ಭಾಗವತ ಪುರಾಣದಲ್ಲಿ ಗರುಡನ ಆಶೀರ್ವಾದವನ್ನ ದೈವಿಕ ವಿಜಯ ಮತ್ತು ಧಾರ್ಮಿಕ ಪರಿವರ್ತನೆಯ ಸಂಕೇತ ಅಂತ ಹೇಳಲಾಗಿದೆ. ಇನ್ನು ಈ ದೇವಾಲಯದ ಮೇಲಿರುವ ಧ್ವಜ ಈ ದೇವಾಲಯದ ಮೇಲೆ ಪುರಾತನ ಕಾಲದಿಂದಲೂ ಹಾರಾಡ್ತಾ ಇದೆ. ಈ ಧ್ವಜವು ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರಾಡುತ್ತೆ. ವೈಜ್ಞಾನಿಕ ಸಂಗತಿಗಳಿಗೆ ಸವಾಲನ್ನ ಒಡ್ಡಿರುವ ಈ ಸಂಗತಿಯು ವಿಜ್ಞಾನಕ್ಕೂ ಮಿಗಿಲಾದ ದೈವ ಶಕ್ತಿಗೆ ಸಾಕ್ಷಿಯಾಗಿದೆ. ದೇವಾಲಯದ ಮೇಲಿರುವ ಸುದರ್ಶನ ಚಕ್ರ ದೇವಸ್ಥಾನದ ಮೇಲಿರುವ ಸುದರ್ಶನ ಚಕ್ರವು 20 ಅಡಿ ಎತ್ತರ ಮತ್ತು 1 ಟನ್ ತೂಕ ಇದೆ. ಇದನ್ನ ದೇವಾಲಯದ ಮೇಲ್ಭಾಗದಲ್ಲಿ ಅಳವಡಿಸಲಾಗಿದೆ. ಈ ಚಕ್ರದ ವಿಶೇಷ ಏನಂತಂದ್ರೆ ಪುರಿ ನಗರದ ಯಾವುದೇ ಭಾಗದಲ್ಲಿ ನಿಂತು ನೋಡಿದ್ರೂ ಚಕ್ರ ಕಾಣಿಸುತ್ತೆ. ಜೊತೆಗೆ ಎಲ್ಲಿಯೇ ನಿಂತು ನೋಡಿದ್ರೂ ನಿಮ್ಮೆಡೆಗೆ ಇರುವಂತೆ ಕಾಣಿಸುತ್ತೆ. ಕೃಷ್ಣನ ಹೃದಯ ಇಲ್ಲಿ ಹಾಗೆಯೇ ಇದೆ ಎನ್ನಲಾಗಿದ್ದು ಪ್ರತಿ ಬಾರಿಯೂ ಮೂರ್ತಿ ಬದಲಾವಣೆಯ ಸಂದರ್ಭದಲ್ಲಿ ಈ ಹೃದಯವನ್ನ ಅದರಲ್ಲಿ ಪುನಃ ಪ್ರತಿಷ್ಠಾಪನೆ ಮಾಡಲಾಗತ್ತೆ. ಜೊತೆಗೆ ಹಳೆಯ ಮೂರ್ತಿಯನ್ನ ಹೂಳಲಾಗತ್ತೆ ಅಂತ ಹೇಳಲಾಗತ್ತೆ. ಇನ್ನು ಒಂದು ಕಥೆಯ ಹೇಳೋ ಪ್ರಕಾರ ವಿಷ್ಣು ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಅವತರಿಸಿದಾಗ ಅದು ಅವನ ಮಾನವ ಅವತಾರವಾಗಿತ್ತು. ಸೃಷ್ಟಿಯ ನಿಯಮಗಳ ಪ್ರಕಾರ ರೂಪದ ಅಂತ್ಯವನ್ನ ಸಹ ನಿಗದಿಪಡಿಸಲಾಗಿತ್ತು. ಅಂತಹ ಪರಿಸ್ಥಿತಿಯಲ್ಲಿ 36 ವರ್ಷಗಳ ಮಹಾಭಾರತ ಯುದ್ಧದ ನಂತರ ಕೃಷ್ಣನು ನಿಧನನಾಗ್ತಾನೆ. ಆದರೆ ಪಾಂಡವರು ಕೃಷ್ಣನ ಅಂತಿಮ ವಿಧಿಯನ್ನ ಮಾಡಿದಾಗ ಕೃಷ್ಣನ ಇಡೀ ದೇಹವು ಬೆಂಕಿಗೆ ಮೀಸಲಿಡಲಾಗಿತ್ತು. ಆದರೆ ಅವನ ಹೃದಯ ಇನ್ನೂ ಬೆಂಕಿಯಲ್ಲಿ ಬಡಿದುಕೊಳ್ತಾಗಿತ್ತು. ಬೆಂಕಿಯು ಅವನ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಮತ್ತು ಜ್ವಾಲೆಯ ಬಿಸಿ ಕೂಡ ಆರಲಿಲ್ಲ. ಆಗ ಪಾಂಡವರು ದಿಗ್ಭ್ರಾಂತರಾಗಿ ಕೃಷ್ಣನ ಹೃದಯವನ್ನ ನೀರಿನಲ್ಲಿ ಮುಳುಗಿಸಿ ಬಿಡುತ್ತಾರೆ. ನೀರಿನಲ್ಲಿ ಹರಿತಾಗಿದ್ದ ಕೃಷ್ಣನ ಹೃದಯವು ಒಂದು ಮರದ ತುಂಡಿನ ರೂಪವನ್ನ ಪಡೆದುಕೊಂಡಿತು ಮತ್ತು ನೀರಿನಲ್ಲಿ ಹರಿಯುವಾಗ ಒಡಿಶಾದ ಸಾಗರವೊಂದನ್ನು ತಲುಪಿತು ಅಂತ ಹೇಳಲಾಗತ್ತೆ. ಆದರೆ ರಾತ್ರಿ ಕೃಷ್ಣನು ಇಂದ್ರದ್ಯುಮ್ನ ರಾಜನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ತಾನು ಮರದ ತುಂಡಿನ ರೂಪದಲ್ಲಿ ಸಾಗರದಲ್ಲಿ ನಿಂತಿದ್ದೇನೆ ಅಂತ ಹೇಳ್ತಾನೆ. ಬೆಳಗ್ಗೆ ಎದ್ದ ಕೂಡಲೇ ರಾಜನು ಶ್ರೀಕೃಷ್ಣನ ಹೇಳಿದ ಸ್ಥಳವನ್ನ ತಲುಪುತ್ತಾನೆ. ಅದಾದ ನಂತರ ಅವನು ಆ ಮರದ ತುಂಡಿಗೆ ನಮಸ್ಕಾರ ಮಾಡಿ ಅದನ್ನ ತನ್ನೊಂದಿಗೆ ತೆಗೆದುಕೊಂಡು ಬಂದು ಪುರಿ ಜಗನ್ನಾಥ ವಿಗ್ರಹದಲ್ಲಿ ಇಡ್ತಾನೆ. ಹೀಗೆ ಕೃಷ್ಣನ ಹೃದಯವು ಜಗನ್ನಾಥ ಪುರಿಯಲ್ಲಿ ಇಂದಿಗೂ ಕೂಡ ಜೀವಂತವಾಗಿದೆ ಅಂತ ಹೇಳಲಾಗತ್ತೆ. ಇನ್ನು ಕೀಟ ಹಾಗೂ ವಿಮಾನ ವಿಶಿಷ್ಟ ರಚನೆ ಮತ್ತು ಶಕ್ತಿಯನ್ನು ಹೊಂದಿರುವ ಸುದರ್ಶನ ಚಕ್ರದ ಮೇಲೆ ಯಾವುದೇ ಪಕ್ಷಿಗಳು, ಕೀಟಗಳು ಅಥವಾ ವಿಮಾನಗಳು ಹಾರಾಡುವುದಿಲ್ಲ. ಇದು ಚಕ್ರಕ್ಕೆ ದೈವಿ ಶಕ್ತಿಯ ಪ್ರಭಾವ ಇದೆ ಅಂತ ನಂಬಲಾಗಿದೆ. ಈ ನಿಗೂಢ ವಿದ್ಯಮಾನಗಳಿಗೆ ಕಾರಣ ಎನ್ನುವುದು ಇದುವರೆಗೂ ಕಂಡುಬಂದಿಲ್ಲ. ಪುರಿ ಜಗನ್ನಾಥ ದೇವಾಲಯದ ಇನ್ನೊಂದು ವಿಶೇಷ ಏನಂತಂದ್ರೆ ಇಲ್ಲಿ ನೆರಳು ಬೀಳದೆ ಇರುವುದು. ದೇವಾಲಯದ ಒಳಗಡೆ ಮತ್ತು ಹೊರಗಡೆ ಯಾವುದೇ ಸಮಯದಲ್ಲಿ ನೆರಳು ಬೀಳುವುದಿಲ್ಲ. ಇದು ಪ್ರಕೃತಿಯ ಪವಾಡ ಮತ್ತು ದೈವಿ ಶಕ್ತಿಯ ನಂಬಿಕೆ ಇದಾಗಿದೆ. 1800 ವರ್ಷಗಳ ಹಳೆಯ ಆಚರಣೆ. ಈ ದೇವಾಲಯದಲ್ಲಿ ಪ್ರತಿದಿನ ಅರ್ಚಕರು ಸುಮಾರು 1000 ಅಡಿ ಎತ್ತರದಲ್ಲಿರುವ ಗೋಪುರಗಳನ್ನು ಹತ್ತಿ ಬಾವುಟವನ್ನ ಬದಲಿಸುತ್ತಾರೆ. ಈ ಆಚರಣೆಯು 1800 ವರ್ಷಗಳಿಂದಲೂ ನಡೆದುಕೊಂಡು ಬರ್ತಾಗಿದೆ. ಈ ಆಚರಣೆಯು ಅನಿರೀಕ್ಷಿತವಾಗಿ ತಪ್ಪಿದ್ರೆ ಮುಂದಿನ 18 ವರ್ಷಗಳ ಕಾಲ ದೇವಾಲಯ ಮುಚ್ಚಲ್ಪಡಬೇಕು ಅನ್ನುವಂತಹ ನಂಬಿಕೆಗಿದೆ. ಇನ್ನು ಜಗನ್ನಾಥ ದೇವಾಲಯದ ಮೇಲಿನ ಶಿಖರದ ಮೇಲೆ ಜೋಡಿಸಲಾಗಿರುವ ಡಿಸ್ಕ್ ಆಗಿದೆ. ಪದ್ಧತಿಯಂತೆ ನೀಲಾಚಕ್ರದಲ್ಲಿ ಪ್ರತಿನಿತ್ಯ ಬೇರೆ ಧ್ವಜವನ್ನ ಸ್ಥಾಪಿಸಲಾಗುತ್ತೆ. ನೀಲಾಚಕ್ರದಲ್ಲಿ ಹಾರಿಸಲಾಗುವ ಧ್ವಜವನ್ನ ಪತಿತ ಪಾವನ ಎಂದು ಕರೆಯಲಾಗುತ್ತೆ ಮತ್ತು ಇದು ಗರ್ಭಗುಡಿಯಲ್ಲಿ ಇರಿಸಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ದೇವಾಲಯದ ಪರಾಕಾಷ್ಠೆಯಲ್ಲಿ ಸುದರ್ಶನ ಚಕ್ರ 2 ರಹಸ್ಯಗಳನ್ನು ಒಳಗೊಂಡಿದೆ. ಮೊದಲನೆಯದು 1 ಟನ್ ತೂಕ ಇದೆ. ಮಾನವ ಶಕ್ತಿಯೊಂದಿಗೆ ಯಾವುದೇ ಯಂತ್ರೋಪಕರಣಗಳೇ ಇಲ್ಲದೆ ಮೇಲಕ್ಕೆ ಏರಿಸಲಾಗಿದೆ. ಎರಡನೆಯದು ಚಕ್ರದ ಸಂಬಂಧಿಸಿದ ವಾಸ್ತುಶಿಲ್ಪ ತಂತ್ರದ ಒಂದು ಒಪ್ಪಂದ. ಹೌದು, ನೀವು ನೋಡುವ ಪ್ರತಿಯೊಂದು ದಿಕ್ಕಿನಿಂದಲೂ ಚಕ್ರವು ನಿಮ್ಮ ಕಡೆಗೆ ನೋಡ್ತಾ ಇದೆಯೇನೋ ಅನ್ನುವಂತಹ ಭಾಸವಾಗುತ್ತೆ. ಪ್ರತಿಯೊಂದು ದಿಕ್ಕಿನಿಂದಲೂ ಒಂದೇ ರೀತಿ ಕಾಣುವಂತೆ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಹಿಂದೂಯೇತರರಿಗೆ ದೇವಾಲಯಕ್ಕೆ ಪ್ರವೇಶವನ್ನ ನಿಷೇಧಿಸಲಾಗಿದೆ. ಪುರಿ ಜಗನ್ನಾಥ ದೇವಾಲಯದಲ್ಲಿ ಹಿಂದೂಯೇತರ ಅಂದ್ರೆ ಅನ್ಯ ಧರ್ಮದವರಿಗೆ ಪ್ರವೇಶವನ್ನ ನಿಷೇಧಿಸಲಾಗಿದೆ. ಹಿಂದೂಯೇತರ ದೇವಾಲಯಕ್ಕೆ ಪ್ರವೇಶಿಸಲು ಅನುಮತಿಯೇ ಇಲ್ಲ. ಪ್ರವೇಶಿಸಲು ಅನುಮತಿಸದ ಸಂದರ್ಶಕರು ಮತ್ತು ದೇವಾಲಯವನ್ನ ನೋಡಬಹುದು ಮತ್ತು ಹತ್ತಿರದ ರಘುನಂದನ್
ಗೋಲ್ಡನ್ ಗ್ರಂಥಾಲಯದ ಮೇಲ್ಛಾವಣಿಯಿಂದ ಮತ್ತು ದೇವಾಲಯದ ಮುಖ್ಯ ದ್ವಾರದಲ್ಲಿರುವ ಜಗನ್ನಾಥ ದೇವರ ಚಿತ್ರಕ್ಕೆ ಗೌರವವನ್ನು ಸಲ್ಲಿಸಬಹುದು. ದೇವಾಲಯ ಮತ್ತು ಸುತ್ತಮುತ್ತಲ ಪ್ರದೇಶಗಳಿಗೆ ವಿದೇಶಿಗರು ನಡೆಸಿದ ಆಕ್ರಮಣಗಳ ನಂತರ ಈ ನೀತಿ ಜಾರಿಗೆ ಬಂತು ಅಂತ ಹೇಳಲಾಗುತ್ತೆ. ಇನ್ನು ರತ್ನ ಭಂಡಾರ ರಹಸ್ಯವನ್ನ ನೋಡ್ತಾ ಹೋಗೋದಾದ್ರೆ, ಇಷ್ಟು ರತ್ನ ಭಂಡಾರವನ್ನೇ ಹೊಂದಿರುವ ದೇವಾಲಯದ ಒಳಗೆ ಇರುವ ಜಗನ್ನಾಥ ಅಂದ್ರೆ ಸಾಕ್ಷಾತ್ ಕೃಷ್ಣನ ವಿಗ್ರಹ ಮಂದಿರದ ಮೇಲ ಸಾಕ್ಷಾತ್ ವಿಗ್ರಹ ಮರದಿಂದ ಕೆತ್ತಲಾಗಿರುತ್ತೆ. ಈ ವಿಗ್ರಹವನ್ನ 12 ವರ್ಷಕ್ಕೆ ಒಮ್ಮೆ ಬದಲಾವಣೆ ಮಾಡಲಾಗತ್ತೆ. ಅದರಲ್ಲೂ ಈ ವಿಗ್ರಹ ಕೆತ್ತನೆಗೆ ಪವಿತ್ರ ಬೇವಿನ ಮರವನ್ನೇ ಬಳಸಲಾಗತ್ತೆ. 21 ದಿನಗಳ ಅವಧಿಯಲ್ಲಿ ಈ ವಿಗ್ರಹವನ್ನ ಆಯ್ದ ವ್ಯಕ್ತಿಗಳಿಂದಲೇ ಮಾಡಲಾಗತ್ತೆ. ಅಚ್ಚರಿ ಎಂಬಂತೆ ಈ ವಿಗ್ರಹವನ್ನ ಕೆತ್ತನೆ ಮಾಡುವವರು ಕೂಡ ನೋಡುವಂತಿಲ್ಲ. ಅವರ ಕಣ್ಣಿಗೆ ಪಟ್ಟಿಯನ್ನ ಕಟ್ಟಲಾಗಿರತ್ತೆ. ಜೊತೆಗೆ ಯಾರೂ ನೋಡಬಾರದು ಎಂಬ ಕಾರಣ ವಿಗ್ರಹ ಪ್ರತಿಷ್ಠಾಪನೆಯ ದಿನ ಕರೆಂಟ್ ಕಟ್ ಮಾಡಲಾಗತ್ತೆ ಅಲ್ಲಿನ ಸರ್ಕಾರ. ಶ್ರೀಕೃಷ್ಣನ ಪವಾಡಗಳು ಒಂದೆರಡಲ್ಲ. ಕೃಷ್ಣನ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.